ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಇಂಡಿಯಾದಲ್ಲಿ ಗಾಡಿ ಓಡಿಸೋದಕ್ಕೆ ನಮ್ಮ ಬಳಿ ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ಇದೆ. ಬಟ್ ಫಾರಿನ್ ಟ್ರಿಪ್ ಮಾಡಿದಾಗ ಅಲ್ಲಿ ಗಾಡಿ ಓಡಿಸಬೇಕು ಅಥವಾ ಕೆಲವರಿಗೆ ಸೂಪರ್ ಕಾರ್ಸ್ ಓಡಿಸಬೇಕು ಅಂತೆಲ್ಲ ಆಸೆ ಇರುತ್ತೆ. ಬಟ್ ಅಂಥ ಟೈಮ್ನಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಓಡಿಸೋದಕ್ಕೆ ನಮಗೆ ಆಗೋದಿಲ್ಲ. ಏನಕ್ಕಂದರೆ ನಮ್ಮ ಬಳಿ ಇರುವಂಥದ್ದು ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್. ಅಲ್ಲಿದ್ದು ಓಡಿಸಬೇಕು ಅಂತಂದರೆ ಅಲ್ಲಿಯ ಕಂಟ್ರಿಯ ಡ್ರೈವಿಂಗ್ ಲೈಸೆನ್ಸ್ ನಮ್ಮ ಬಳಿ ಇರಬೇಕಾಗುತ್ತೆ. ಸೊ ಇದ್ರ ಬದಲಾಗಿ ನಾವಿವಾಗ ಏನು ಮಾಡಬಹುದು, ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ನ ಇಟ್ಕೊಂಡು ಫಾರಿನ್ ಎಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಯ ಡ್ರೈವಿಂಗ್ ಲೈಸೆನ್ಸ್ನ ತೊಗೊಳ್ಬೋದು. ಅದಕ್ಕೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅಂತ ಹೇಳ್ತೀವಿ, IDP ಅಂತ ಹೇಳ್ತೀವಿ. ಸೊ ಇದನ್ನು ಹೇಗೆ ಅಪ್ಲೈ ಮಾಡಬಹುದು ಆನ್ಲೈನಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ಉದ್ದ ಆಗುತ್ತೆ ವಿಡಿಯೋ, ಏನಕ್ಕಂದರೆ ತುಂಬ ಸ್ಟೆಪ್ ಇದೆ. ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನ ಸ್ಟೆಪ್ಸ್ ಇರುತ್ತೆ ಇದರಲ್ಲಿ. ಓಕೆ, ಸೊ ಇದರಲ್ಲಿ ಫಸ್ಟಿಗೆ ನಾವು ಏನೇನು ತಿಳ್ಕೊಳ್ಬೇಕು, ನಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಪ್ಲೋಡ್ ಮಾಡೋದಕ್ಕೆ. ಸೊ ಫಸ್ಟ್ ಡಾಕ್ಯುಮೆಂಟ್ ಬಂದುಬಿಟ್ಟು ಪಾಸ್ಪೋರ್ಟ್ ಬೇಕು. ಪಾಸ್ಪೋರ್ಟ್ ನೀವು ಫಾರಿನ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ 100% ನಿಮ್ಮ ಹತ್ರ ಇರುತ್ತೆ. ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಆ ಒಂದು ವೀಸಾ ಬೇಕು, ವೀಸಾ ನಂಬರ್ ಬೇಕು. ನೆಕ್ಸ್ಟ್ ವೋಟರ್ ID ಬೇಕು. ವೋಟರ್ ಐಡಿನೇ ಬೇಕು ಅಂತಿಲ್ಲ, ಪಾಸ್ಪೋರ್ಟಲ್ಲೇ ಕೆಲಸ ಮುಗಿಸ್ಬೋದು. ಸೊ ವೋಟರ್ ID ಇದ್ದರೆ ಇನ್ನೂ ಒಳ್ಳೆಯದು, ಏನಕ್ಕಂದರೆ ಸಿಟಿಸನ್ ಪ್ರೂಫ್ ಅಂತ ಕೊಳ್ತಾರೆ. ಸಿಟಿಸನ್ಶಿಪ್ ಅಂದಾಗ ನಾವು ಇಂಡಿಯನ್ ಅಂತ ಪ್ರೂವ್ ಮಾಡಬೇಕಂದ್ರೆ ಒಂದು ಪಾಸ್ಪೋರ್ಟು, ಇಲ್ಲ ಅಂತಂದರೆ ವೋಟರ್ ID ಅಪ್ಲೋಡ್ ಮಾಡಬೇಕು. ಇಲ್ಲಿ ನಾನು ವೋಟರ್ ಐಡಿನ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಅದಾದಮೇಲೆ ಫಾರ್ಮ್ 1A ಅಂತ ಬರುತ್ತೆ. ಇದೊಂದು ಮೆಡಿಕಲ್ ಸರ್ಟಿಫಿಕೇಟ್ ಆಗಿರುತ್ತೆ. ಅದು ಏನು, ಹೇಗೆ ಫಿಲ್ ಮಾಡೋದು ಅದನ್ನೆಲ್ಲ ನಾನು ಮುಂದೆ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ಲಿ ಸಿಗುತ್ತೆ ಅನ್ನುವಂಥದ್ದೆಲ್ಲ. ಡನ್. ಇನ್ನು ಇದಕ್ಕೆ ಪೇಮೆಂಟ್ ಮಾಡಬೇಕು. ಒಂದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟಿಗೆ 1000 ರೂಪೀಸ್ ಆಗುತ್ತೆ ಪರ್ ಪರ್ಸನ್. ಸೊ 1000 ರೂಪೀಸ್ ಅಮೌಂಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು. ಸೇಮ್ ಸ್ಟೆಪ್ಸನ್ನು ಮೊಬೈಲ್ನಲ್ಲಿ ಮಾಡ್ಬೋದು. ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಆಗಲಿ ಅಂತ ನಾನು ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿವಾಗ ನನ್ನ ಒಂದು ಕಂಪ್ಯೂಟರ್ ಸ್ಕ್ರೀನಿಗೆ ಬಂದಿದ್ದೀನಿ. ಇವಾಗ ನಾವೇನು ಮಾಡಬೇಕು, ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅಂತ ಸರ್ಚ್ ಮಾಡಬೇಕು. ಈ ರೀತಿಯಾಗಿ ಒಂದು ವೆಬ್ಸೈಟ್ ಬರುತ್ತೆ ಗೌರ್ಮೆಂಟ್ ಇದು, ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿ. ಇಲ್ಲೇ ನೋಡಿ ಫಸ್ಟ್ ಲಿಂಕ್ ಬರ್ತಾ ಇದೆ, ಅಪ್ಲೈ ಫಾರ್ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್. ಅದರ ಮೇಲೆ ಕ್ಲಿಕ್ ಮಾಡೋಕ್ಕೂ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಇದು. ಇದರ ಒಂದು ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನಮಗೆ ಸ್ಟೇಟ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ನಾನು ಕರ್ನಾಟಕದವನಾಗಿರೋದ್ರಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಪ್ಲೈ ಫಾರ್ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅಂತ ಕಾಣಿಸ್ತಾ ಇದೆ ಮೇಲೆ ಟಾಪ್ ರೈಟ್ ಕಾರ್ನರ್ನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲೈ ಮಾಡೋದಕ್ಕೆ ಏನೇನು ಸ್ಟೇಜಸ್ ಇದ್ದಾವೆ ಅನ್ನೋದು ಕೊಟ್ಟಿದ್ದಾರೆ. ಅದು ನಿಮಗೆ ವಿಡಿಯೋ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಜಸ್ಟ್ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕೆಳಗೆ. ಇದಾದಮೇಲೆ ನಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರನ್ನು ಒತ್ತೋದಕ್ಕೆ ಕೇಳ್ತಾ ಇದೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ನಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಕ್ಯಾಪ್ಚಾ ಇಲ್ಲಿ ಏನು ಕಾಣಿಸ್ತಾ ಇದೆ ಎಕ್ಸಾಕ್ಟಾಗಿ ಇಲ್ಲಿ ಟೈಪ್ ಮಾಡಿಬಿಟ್ಟು ಕೆಳಗೊಂದು ಚೆಕ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೆಟ್ DL ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು DL ಅಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನು ಫೆಚ್ಚಾಗಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕಾಣಿಸ್ತಾ ಇದೆ. ಸೊ ನಿಮಗೆ ಕಾಣಿಸದೇ ಇರ್ಬೋದು, ಕಾಣಿಸದೇ ಇದ್ದರೆ ಹೆದರ್ಕೊಳ್ಬೇಡಿ. ಈ ಒಂದು ಅಕೌಂಟ್ನಲ್ಲಿ 2ನೇ ಬಾರಿ DLಗೆ ಅಪ್ಲೈ ಮಾಡ್ತಾ ಇರುವಂಥದ್ದು ಇಂಟರ್ನ್ಯಾಷನಲ್. ಮೊದಲನೇದು ಎಕ್ಸ್ಪೈರಿ ಆಗಿತ್ತು, ಹಾಗಾಗಿ ಇದರಲ್ಲಿ ಆಟೋಮೆಟಿಕ್ ಆಗಿ ಸಿಗ್ನೇಚರ್ ಮತ್ತು ಫೋಟೋ ಬಂದಿದೆ. ಅದನ್ನು ಎಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿರುವಂತಹ ಡೀಟೇಲ್ಸ್ ಎಲ್ಲ ನಿಮ್ಮದೇನಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾನು ಎಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಮ್ಮದು ಕ್ಯಾಟಗರಿ ಕೇಳ್ತಾ ಇದೆ ಡ್ರೈವಿಂಗ್ ಲೈಸೆನ್ಸ್ದು. ಅದು ಕೂಡ ನಾನು ಸದ್ಯಕ್ಕೆ ಜನರಲ್ಲೇ ಇರಲಿ ಅಂತ ಬಿಡ್ತಾ ಇದ್ದೀನಿ, ಬೇರೆ ಏನು ಆಪ್ಷನ್ಸ್ ಇಲ್ಲ ನಂದು. ಸೊ ಜನರಲಲ್ಲಿ ಬಿಡ್ತಾ ಇದ್ದೀನಿ. ಅದಾದಮೇಲೆ ನಮ್ಮದು ಸ್ಟೇಟ್ ಕೇಳ್ತಾ ಇದೆ ಕರ್ನಾಟಕ ಅಂತೇಳಿ. ಇವಾಗ ನಿಯರೆಸ್ಟ್ RTO ಆಫೀಸ್ ಕೇಳ್ತಾ ಇದೆ. ಸೊ ಪಿನ್ ಕೋಡ್ ಮೂಲಕನೂ ಹುಡ್ಕೊಳ್ಬೋದು. ನಾನು ಜಸ್ಟ್ ಪಿನ್ ಕೋಡ್ ಹಾಕ್ತಾ ಇಲ್ಲಿ 560080 ಅಂತ ಹೇಳಿ. ಬಟ್ ಅಲ್ಲಿ ಬರ್ತಾ ಇದೆ ಇದು ಲಿಂಕ್ ಆಗಿಲ್ಲ ನಿಯರೆಸ್ಟ್ RTO ಆಫೀಸಿಗೆ ಅಂತ ಹೇಳಿ. ಸೊ ಅದು ಬಿಟ್ಟು ಹಾಕಿ ಇವಾಗ ನೆಕ್ಸ್ಟ್ RTO ಆಫೀಸನ್ನೇ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ. ನಾನು ಆಲ್ರೆಡಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಎಲ್ಲ RTO ಆಫೀಸ್ಗಳು ಬರ್ತವೆ. ಸೊ ನಾನಿರುವಂಥದ್ದು ನಿಯರೆಸ್ಟ್ ಯಶವಂತಪುರ KA04 ಅಂತ ಬರ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೆಲೆಕ್ಟ್ ಮಾಡಿ ಆದಮೇಲೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ ನಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಇದು ಆಲ್ರೆಡಿ ಅಪ್ಲೈ ಆಗಿರೋದ್ರಿಂದ ಇದರಲ್ಲಿ ಆಟೋಮೆಟಿಕ್ ಆಗಿ ಫಿಲ್ ಆಗಿದೆ. ಸೊ ನೀವು ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೊಂದು ಕೆಳಗೆ ಆಪ್ಷನ್ ಕೇಳ್ತಾ ಇದೆ ಎಂಪ್ಲಾಯರ್ ಕ್ಯಾಟಗರಿ ಅಂತ. ಇದರಲ್ಲಿ ನಾನು ನಾಟ್ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಪ್ರಾಂಪ್ಟ್ ಬರುತ್ತೆ ಈ ರೀತಿಯಾಗಿ, ನಮ್ಮ ಅಡ್ರೆಸ್ ತೋರಿಸ್ಬಿಟ್ಟು ಇದೇನಾ ಕನ್ಫರ್ಮ್ ಮಾಡ್ಕೊಳ್ಳಿ, ನಮ್ಮ ಒಂದು DL ಆ ಒಂದು ಅಡ್ರೆಸ್ಸಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನು ಕನ್ಫರ್ಮ್ ಮಾಡ್ತೀನಿ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಅಥೆಂಟಿಕೇಶನ್. ಇದರಲ್ಲಿ ಸಬ್ಮಿಟ್ ವಯಾ ಆಧಾರ್ ಅಥೆಂಟಿಕೇಶನ್, ವಿತೌಟ್ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ. ಇದರಲ್ಲಿ ನಾನು ಪ್ರಿಫರ್ ಮಾಡುವಂಥದ್ದು ಸಬ್ಮಿಟ್ ವಯಾ ಆಧಾರ್ ಅಥೆಂಟಿಕೇಶನ್. ಬಿಕಾಸ್ ಎಲ್ಲ ಆನ್ಲೈನಲ್ಲಿ ಅವರಿಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ, ನಮಗೆ ಈಸಿಯಾಗಿ ಅಪ್ರೂವ್ ಆಗಿಬಿಡುತ್ತೆ. ಆಧಾರಿಗೆ ಲಿಂಕ್ ಆಗಿರುವಂಥ ಒಂದು ಕಾಂಟ್ಯಾಕ್ಟ್ ನಂಬರಿಗೆ OTP ಬರುತ್ತೆ ಅಂತ ಇದೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು 12 ಡಿಜಿಟ್ಸ್ನ ಒಂದು ಆಧಾರ್ ಸಂಖ್ಯೆನ ಒತ್ತಿಬಿಟ್ಟು ಜನರೇಟ್ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. OTP ಜನರೇಟ್ ಆಗುತ್ತೆ. ಅದನ್ನು ಎಂಟರ್ ಮಾಡಿಬಿಟ್ಟು ಅಲ್ಲಿ 3 ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಥೆಂಟಿಕೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು.
ನೆಕ್ಸ್ಟ್ ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ, ಕೆಳಗೆ ಪ್ರೊಸೀಡ್ ಅಂತ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಾವು ಯಾವ ಒಂದು DL ಸರ್ವಿಸಿಗೆ ಇಲ್ಲಿಗೆ ಬಂದಿದ್ದೀವಿ ಅಂತ ಕೇಳ್ತಾ ಇದೆ. ಇಶ್ಯೂ ಆಫ್ ಎನ್ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅಂತ ಕಾಣಿಸ್ತಾ ಇದೆ ನಿಮಗೆ ಎರಡನೇ ಆಪ್ಷನ್, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಒಂದು ಪಾಸ್ಪೋರ್ಟ್ ಮತ್ತೆ ವೀಸಾ ಡೀಟೇಲ್ಸ್ ನ ಎಂಟರ್ ಮಾಡುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬರ್ತ್ ಪ್ಲೇಸ್ ಅಂತ ಕೇಳ್ತಾ ಇದೆ. ಇದು ನಮಗೆ ಗೊತ್ತಿರುತ್ತೆ, ನಮ್ಮ ಒಂದು ಪಾಸ್ಪೋರ್ಟ್ ನಲ್ಲೇ ಇರುತ್ತೆ. ನೆಕ್ಸ್ಟ್ ಬರ್ತ್ ಕಂಟ್ರಿ ನಮಗೆ ಗೊತ್ತಿದೆ, ಪಾಸ್ಪೋರ್ಟ್ ನಂಬರ್ ಎಂಟರ್ ಮಾಡಬೇಕು. ವ್ಯಾಲಿಡ್ ಟಿಲ್ ಅಂತ ಇದೆ, ಪಾಸ್ಪೋರ್ಟ್ ನ ವ್ಯಾಲಿಡಿಟಿ ನಮಗೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ಎಕ್ಸ್ಪೈರಿ ಡೇಟ್. ನೆಕ್ಸ್ಟ್ ಎರಡು ಕ್ವಶನ್ ಕೇಳ್ತಾ ಇದೆ, ಹ್ಯಾವ್ ಯು ಬೀನ್ ಡಿಸ್ಕ್ವಾಲಿಫೈಡ್ ಫಾರ್ ಆಬ್ಟೈನಿಂಗ್ ಅ ಡ್ರೈವಿಂಗ್ ಲೈಸೆನ್ಸ್? ನೋ ಅಂತ ಇದೆ. ಮತ್ತೊಂದು ಕ್ವಶನ್ ಇದೆ ಕೆಳಗೆ, ಅದಕ್ಕೂ ಕೂಡ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ನಮಗೆ IDP ಯಾವ ಕಂಟ್ರಿಲಿ ಬೇಕು ಅಂತ ಇದೆ. ನಾವು ಟ್ರಾವೆಲ್ ಮಾಡುವಂಥ ಕಂಟ್ರಿ ಒಂದು ಕಂಟ್ರಿ ಮಾತ್ರ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ವೀಸಾ ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳ್ತಾ ಇದೆ, ಕೊಡಿ ವೀಸಾ ನಂಬರು. ಅದಾದಮೇಲೆ ವೀಸಾ ವ್ಯಾಲಿಡಿಟಿ ಕೇಳ್ತಾ ಇದೆ, ಅದನ್ನು ಕೊಟ್ಬಿಟ್ಟು ಅದಾದಮೇಲೆ COV ಗ್ರೇಡ್ಸ್ ಅಂತ ಇದೆ, ಎರಡು ಆಪ್ಷನ್ ಇದೆ. ಆಪ್ಷನ್ A ಮೋಟಾರ್ ಸೈಕಲ್ಸ್ ಮತ್ತು ಆಪ್ಷನ್ B ಮೋಟಾರ್ ವೆಹಿಕಲ್ಸ್ ಅಂತ ಇದೆ. ಸೊ ನೀವೇನಾದರೂ ಕಾರೆಲ್ಲ ಓಡಿಸಬೇಕು ಅಂತಿದ್ರೆ ಆಪ್ಷನ್ B ಸೆಲೆಕ್ಟ್ ಮಾಡಬೇಕು. B ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕನ್ಫರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಅಲ್ಲೇ ಕೆಳಗೆ ನೋಡಿ, ಕ್ಲಿಕ್ ಹಿಯರ್ ಫಾರ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ 1 ಅಂತ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಕೆಲವೊಂದು ಕ್ವಶನ್ ಕೇಳ್ತವೆ, ನಾನು ಏನೇನು ಆನ್ಸರ್ ಮಾಡಿದ್ದೀನಿ ಎಕ್ಸಾಕ್ಟ್ ಆಗಿ ನೀವು ಕಾಪಿ ಮಾಡ್ತಾ ಹೋಗಿ. ಸೊ ಫಸ್ಟ್ ಕ್ವಶನ್ಗೆ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಇಲ್ಲಿ ಏನೇನು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಅದಾದ್ಮೇಲೆ ಒಂದು ಚೆಕ್ ಬಾಕ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಅಂತ ಕೇಳ್ತಾ ಇದೆ, ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ, ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಒಂಚೂರು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮಗೆ 3 ಡಿಕ್ಲರೇಷನ್ಗಳು ಕಾಣಿಸ್ತಾ ಇದಾವೆ. ಇದನ್ನ ನಾವು ಚೆಕ್ ಬಾಕ್ಸ್ ಏನಿದೆ 3 ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ. ಅದಾದ್ಮೇಲೆ ಲಾಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಐ ಆಮ್ ವಿಲ್ಲಿಂಗ್ ಟು ಡೊನೇಟ್ ಮೈ ಆರ್ಗನ್ಸ್ ಇನ್ ಕೇಸ್ ಆಫ್ ಆಕ್ಸಿಡೆಂಟಲ್ ಡೆತ್ ಅಂತ ಇದೆ. ಎಸ್ ಆರ್ ನೋ ಅಂತ ಇದೆ. ಆಟೋಮೆಟಿಕಲಿ ನೋ ಅಂತ ಸೆಲೆಕ್ಟ್ ಆಗಿದೆ, ಅದು ನಮ್ಮ ಇಷ್ಟ, ನಾನು ನೋ ಅಂತಾನೆ ಬಿಡ್ತಾ ಇದ್ದೀನಿ. ಅದಾದ್ಮೇಲೆ ಕೆಳಗೆ ಒಂದು ಕ್ಯಾಪ್ಚಾ ಕಾಣಿಸ್ತಾ ಇದೆ, ಅದನ್ನ ಎಕ್ಸಾಕ್ಟ್ ಆಗಿ ನೀವು ಟೈಪ್ ಮಾಡಬೇಕು ಅಲ್ಲಿ. ಅದಾದ್ಮೇಲೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ ಬರ್ತಾ ಇದೆ. RTO ಆಫೀಸಿಗೆ ವಿಸಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ ಅಂತ ಇದೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು. ಇಲ್ಲಿ ನೋಡಿ, ಅಪ್ಲಿಕೇಶನ್ ನಂಬರ್ ಏನು ಜನರೇಟ್ ಆಗಿದೆ ಅದು ತುಂಬಾ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಳಿ. ಇದರಲ್ಲಿ 427 ಏನೋ ಒಂದು ನಂಬರ್ ಇದೆ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವಂಥದ್ದು. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು? ಸಿಟಿಸನ್ ಪ್ರೂಫ್ ಬೇಕು, ಇದರಲ್ಲಿ ನಾನು ವೋಟರ್ ID ನ ಅಪ್ಲೋಡ್ ಮಾಡ್ತೀನಿ, ಪಾಸ್ಪೋರ್ಟ್ ಕೂಡ ಅಪ್ಲೋಡ್ ಮಾಡಬಹುದು ಅಂತ ಇದೆ. ಅದಾದ್ಮೇಲೆ ಪಾಸ್ಪೋರ್ಟ್ ಅನ್ನ ಕೂಡ ಅಪ್ಲೋಡ್ ಮಾಡಬೇಕು, ಡ್ರೈವಿಂಗ್ ಲೈಸೆನ್ಸ್ ಅನ್ನು ಅಪ್ಲೋಡ್ ಮಾಡಬೇಕು. ಅದಾದ್ಮೇಲೆ ಫಾರ್ಮ್ 1A ಅಂತ ಇದೆ, ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಅದು. ಸೊ ನಿಮಗೆ DL ಕೊಡೋದಕ್ಕೆ ಎಲಿಜಿಬಲ್ ಇಲ್ವಾ ಅಂತ ಅವರು ಡಿಸೈಡ್ ಮಾಡ್ತಾರೆ, ಅದರಿಂದ ಅದನ್ನು ಕೂಡ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಇವಾಗ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ನಂಬರು ಮತ್ತೆ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಫಿಲ್ ಆಗಿದೆ. ಆಗಿಲ್ಲ ಅಂತಂದ್ರೆ ನೀವು ಎಂಟರ್ ಮಾಡಿಕೊಂಡು ಕೆಳಗೆ ಕ್ಯಾಪ್ಚಾ ಏನು ಕಾಣಿಸ್ತಿದೆ ಅದನ್ನ ಎಕ್ಸಾಕ್ಟ್ ಆಗಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್ ಇರುವಂತಹ ಪೇಜ್ ಓಪನ್ ಆಗುತ್ತೆ. ಚೂರು ಸ್ಕ್ರೋಲ್ ಡೌನ್ ಮಾಡಿದ್ರೆ ಈ ರೀತಿಯಾಗಿ ಆಪ್ಷನ್ ಬರ್ತಾ ಇದೆ. ಇಲ್ಲಿ ನೋಡಿ ಫಸ್ಟ್ ಆಪ್ಷನ್ ಸರ್ವಿಸಸ್ ಆನ್ DL ಅದು ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಟು ಬಿ ಫಿಲ್ಡ್ ಬೈ ದ ಅಪ್ಲಿಕೆಂಟ್. ಹಾಗೆ ಫೀಸ್ ಪೇಮೆಂಟ್ ಕೂಡ ಇದೆ, 1000 ರೂಪೀಸ್, ಅದು ಆಮೇಲೆ ಮಾಡ್ತೀವಿ. ಫಸ್ಟ್ ಇವಾಗ ಸೆಕೆಂಡ್ ಸ್ಟೆಪ್, ಅದಕ್ಕೆ ಕೆಳಗೆ ಪ್ರೊಸೀಡ್ ಅಂತ ಕಾಣಿಸ್ತಾ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕೆಳಗೆ ಏನು ಡೀಟೇಲ್ಸ್ ಬರ್ತಾ ಇದೆ, ನಾನು ಈ DL ನಲ್ಲಿ ಆಲ್ರೆಡಿ ಮೊದಲು ಅಪ್ಲೈ ಮಾಡಿರುವಂಥದ್ದು ಎಲ್ಲ ಬರ್ತಾ ಇದೆ ಡೀಟೇಲ್ಸು, ಅದಿವಾಗ ನಮಗೆ ಬೇಡ. ಸದ್ಯಕ್ಕೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಎಲ್ಲ ಡೀಟೇಲ್ಸು ಫಿಲ್ ಆಗಿದೆ. ಇಲ್ಲಿ ನಾನಿವಾಗ ಕೆಳಗೆ ಒಂದು ಡಿಕ್ಲರೇಷನ್ ಇದೆ, ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲ್ಲ ಟ್ರೂ ಅಂತ, ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದು. ಡಾಕ್ಯುಮೆಂಟ್ಸ್ ಅಂತ ಇದೆ, ಅಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಅಲ್ಲಿ ನಾವು 4 ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಲೇಬೇಕು. ನಿಮಗೆ ಎಕ್ಸ್ಟ್ರಾ ಕೇಳ್ಬೋದು, ಸಿಗ್ನೇಚರ್ ಮತ್ತು ಫೋಟೋಗ್ರಾಫು, ಅದನ್ನು ಕೇಳಿದ್ರು ಕೂಡ ಅಪ್ಲೋಡ್ ಮಾಡಿ. ನನಗೆ ಕೇಳ್ತಾ ಇಲ್ಲ ಅದು, ಸೊ ಡಿಪೆಂಡ್ಸ್ ಆನ್ ದ ಸ್ಟೇಟ್ ಅಂತ ಹೇಳಿದ್ದಾರೆ ಅದನ್ನು. ಅಲ್ಲಿ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. 4 ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಹಾಗೆ ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ಮ್ 1A ಅಂತ ಇದೆ, ಮತ್ತು ಸಿಟಿಸನ್ ಪ್ರೂಫ್ ಅಂತ ಇದೆ. ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಸೆಲ್ಫ್ ಡಿಕ್ಲೇರ್ಡ್ ಆಗಿರಬೇಕು, ಅಂದರೆ ನಾವು ಅದರಲ್ಲಿ ಒಂದು ಸೈನ್ ಮಾಡಿರಬೇಕು, ಅದಾದಮೇಲೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ನಾವು ಇವಾಗ ಪಾಸ್ಪೋರ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಡಾಕ್ಯುಮೆಂಟ್ ನಂಬರ್ ಅಂತ ಕೇಳ್ತಾ ಇದೆ. ಅಲ್ಲಿ ನಮ್ಮ ಒಂದು ಪಾಸ್ಪೋರ್ಟ್ ನಂಬರ್ನ ಎಂಟರ್ ಮಾಡಬೇಕು. ಇಶ್ಯೂಡ್ ಬೈ ಲೈಕ್ ಗೌರ್ಮೆಂಟ್ ಆಫ್ ಇಂಡಿಯಾ, ಈ ರೀತಿಯಾಗಿ ಏನಾದರೂ ಸಿಂಪಲ್ ಆಗಿ ಕೊಟ್ಟರೆ ಸಾಕು. ಅದಾದಮೇಲೆ ಇಶ್ಯೂ ಡೇಟ್ ಅಂತ ಇದೆ, ಅದು ಕೂಡ ನಮಗೆ ಆ ಒಂದು ಡಾಕ್ಯುಮೆಂಟ್ನಲ್ಲಿ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್, ನಿಮ್ಮದೇ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡಿ. ಅದಾದಮೇಲೆ ಚೂಸ್ ಫೈಲ್ ಅಂತ ಇದೆ, ಅಲ್ಲಿ ಸೆಲ್ಫ್ ಡಿಕ್ಲೇರ್ಡ್ ಆಗಿರುವಂತಹ ಸ್ಕ್ಯಾನ್ ಮಾಡಿರುವಂತಹ ಪಾಸ್ಪೋರ್ಟ್ನ ಕಾಪಿಯನ್ನು ನೀವು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಅಪ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ 3 ಡಾಕ್ಯುಮೆಂಟ್ ಉಳಿಯುತ್ತೆ. ಇದೇ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ನ ನಾವು ಕ್ಲಿಯರ್ ಮಾಡಿಬಿಡಬೇಕು. ಇನ್ನು ಫಾರ್ಮ್ A ವಿಷಯಕ್ಕೆ ಬಂದರೆ, ಫಾರ್ಮ್ 1A ಅಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಪರಿವಾಹನ್ ವೆಬ್ಸೈಟ್ ಇದು ಒಂದು PDF ಬರುತ್ತೆ. ಅಲ್ಲಿ ಈ ರೀತಿಯಾಗಿ PDF ನಾವು ಫಿಲ್ ಮಾಡಬೇಕು. ಅದಾದಮೇಲೆ ಇದರಲ್ಲಿ ಡಾಕ್ಟರ್ನ ಒಂದು ಸೈನ್ ಬೇಕಾಗುತ್ತೆ, ಏನಕ್ಕಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ನಾವೇ ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ, ಡಾಕ್ಟರ್ ನಮಗೆ ಸರ್ಟಿಫೈ ಮಾಡಬೇಕು, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಎಲಿಜಿಬಲ್ ಇವರು, ತೊಂದರೆ ಇಲ್ಲ ಅನ್ನುವಂಥದ್ದು. ಇದರಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕಾಗುತ್ತೆ. ಅದಾದಮೇಲೆ ನಮ್ಮ ಒಂದು ಡೀಟೇಲ್ಸ್, ನೇಮ್, ಅಡ್ರೆಸ್, ಹಾಗೆ ಡೇಟ್ ಆಫ್ ಬರ್ತ್ ಇದೆಲ್ಲ ಕೊಟ್ಟು ಕೆಲವೊಂದು SR ನೋ ಕ್ವಶನ್ಸ್ ಇದ್ದಾವೆ, ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಪಾಸ್ ಮಾಡಿ ನೀವು ನೋಡ್ಕೊಳ್ಬಹುದು.
ಸೆಕೆಂಡ್ ಪೇಜ್ನಲ್ಲೂ ಕೂಡ ನೇಮ್ ಹಾಕೋದಕ್ಕೆ ಇದೆ. ಅದಾದಮೇಲೆ ನಾವು ಕರೆಕ್ಟಾಗಿ ಓದಬೇಕು. ಇಲ್ಲಿ ನೋಡಿ ಲಾಸ್ಟಿಗೆ ಸೈನ್ ಹಾಕೋದ್ರದ್ದು ಮೇಲೆ 2 ಆಪ್ಷನ್ ಇದ್ದಾವೆ. ದ ಅಪ್ಲಿಕೆಂಟ್ ಈಸ್ ನಾಟ್ ಫಿಸಿಕಲಿ ಫಿಟ್ ಅಂತಲೂ ಒಂದು ಆಪ್ಷನ್ ಇದೆ. ಇದನ್ನು ನಾವು ತೆಗಿಬೇಕು, ಇಲ್ಲಾಂತಂದರೆ ಸ್ಟ್ರೈಕ್ಔಟ್ ಮಾಡಬೇಕು. ಓಕೆನಾ, ಆನ್ಲೈನಲ್ಲಿ ಫಿಲ್ ಮಾಡ್ತಿಲ್ಲ ಅಂತಂದರೆ ನಾವು ಸ್ಟ್ರೈಕ್ಔಟ್ ಮಾಡಿ. ಇದರಲ್ಲಿ ನಾನು ಆನ್ಲೈನಲ್ಲಿ ಕಂಪ್ಯೂಟರ್ನಲ್ಲಿ ಫಿಲ್ ಮಾಡ್ತಾ ಇದ್ದೀನಿ, ಆರಾಮಾಗಿ ತೆಗಿಬೋದು PDF ಎಡಿಟರಿಂದ. ಇಲ್ಲ ಅಂತಂದರೆ ನೀವು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಟ್ರೆ ಈಸ್ ನಾಟ್ ಮೆಡಿಕಲಿ ಫಿಟ್ ಅಂತ ಆಗಿಬಿಡುತ್ತೆ. ಸೊ ಅದನ್ನು ಗಮನ ಇಟ್ಟು ನೀವು ತೆಗಿಬೇಕಾಗತ್ತೆ. ಅದಾದಮೇಲೆ ಅಲ್ಲೇ ಕೆಳಗೆ ಕ್ಯಾಂಡಿಡೇಟ್ ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವ್ರದ್ದು ಸಿಗ್ನೇಚರ್ ಹಾಕೋದಕ್ಕೆ ಆಪ್ಷನ್ ಇರುತ್ತೆ, ಅಲ್ಲಿ ಸಿಗ್ನೇಚರ್ ಹಾಕಬೇಕು. ಅದಾದಮೇಲೆ ಡಾಕ್ಟರ್ದು ಸಿಗ್ನೇಚರ್ ಆಗಬೇಕು. ನೀವು ಹಾಸ್ಪಿಟ್ಲಿಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟರ್ದು ಸಿಗ್ನೇಚರ್ ತೊಗೊಳ್ಬೇಕು. ಹಾಗೆ ಡಾಕ್ಟರ್ದು ಸೀಲ್ ಕೂಡ ಇರಬೇಕು ಅದರಲ್ಲಿ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟು 2 ಕಡೆ ಡಾಕ್ಟರ್ ಸೈನ್ ಆ್ಯಂಡ್ ಸೀಲ್ ಬೇಕಾಗುತ್ತೆ. ಒಂದು ಸೆಕೆಂಡ್ ಪೇಜ್ನಲ್ಲಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಅಲ್ಲಿ, ಮತ್ತೊಂದು ಇದರಲ್ಲಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಪೇಜ್ನಲ್ಲಿ ಎಲ್ಲಿ ಪಾಸ್ಪೋರ್ಟ್ ಸೈಜಿನ ಫೋಟೋ ಅಂಟಿಸಿರ್ತೀವಿ ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಮತ್ತು ಫೋಟೋ 2 ಮೇಲೂ ಬರೋ ಹಾಗೆ ಒಂದು ಸಿಗ್ನೇಚರ್ ಹಾಕಬೇಕು. ಅಲ್ಲೂ ಕೂಡ ಒಂದು ಸೀಲ್ ಇದ್ದರೆ ಒಳ್ಳೆಯದು. ಸೊ 2 ಕಂಬೈನ್ ಆಗಿ ಬರೀ ಫೋಟೋ ಮೇಲೂ ಅಲ್ಲ, ಬರೀ ಅಪ್ಲಿಕೇಶನ್ ಫಾರ್ಮ್ ಮೇಲೂ ಅಲ್ಲ, ಫಸ್ಟ್ ಪೇಜ್ನಲ್ಲಿ 2 ಕಂಬೈನ್ ಆಗಿ ಅಲ್ಲರ್ಧ ಇಲ್ಲರ್ಧ ಸೈನ್ ಬರಬೇಕು. ಆ ರೀತಿಯಾಗಿ ಸೈನ್ ಇರಬೇಕು. ಆಮೇಲೆ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಕೂಡ ಸ್ಕ್ಯಾನ್ ಮಾಡಬಹುದು. ಇಶ್ಯೂ ಡೇಟ್ ಏನಿದೆ ಅದನ್ನೆಲ್ಲ ನೀವು ಇವತ್ತಿದೆ ಹಾಕ್ಬೋದು, ಕಾಂಟ್ಯಾಕ್ಟ್ ನಂಬರ್ ನಿಮ್ಮದೇ ಹಾಕ್ಬೋದು, ಅಪ್ಲೋಡ್ ಮಾಡಿಬಿಡಿ. ನಾನಿಲ್ಲಿ ನೋಡಿ ಇಲ್ಲಿ ಆಲ್ರೆಡಿ 3 ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಕೊನೆಯದಾಗಿ ಮೆಡಿಕಲ್ ಸರ್ಟಿಫಿಕೇಟ್ನ ಇಟ್ಟಿದ್ದೀನಿ, ಅದನ್ನು ಕೂಡ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪಾಯಿಂಟು, ನಾನು ಸಿಟಿಸನ್ ಪ್ರೂಫಿಗೆ ವೋಟರ್ ಐಡಿನ ಇಟ್ಟಿದ್ದೀನಿ, ಅಲ್ಲಿ ಪಾಸ್ಪೋರ್ಟನ್ನು ಕೂಡ ಹಾಕಬಹುದು. ಇನ್ನು ಫೈಲ್ ಫಾರ್ಮೇಟು ಹಾಗೆ ಸೈಜಿಗೆ ಬಂದರೆ PDF ಇರಬೇಕು, ಬಿಲೋ 500 KB ಇರಬೇಕು ಪ್ರತಿಯೊಂದು ಡಾಕ್ಯುಮೆಂಟು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಆಟೋಮೆಟಿಕಲಿ ಬಂದಿದೆ. ಕ್ಯಾಪ್ಚನ ಎಕ್ಸಾಕ್ಟ್ ಆಗಿ ನಾವು ಟೈಪ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿಗೆ ನಮ್ಮ ಸೆಕೆಂಡ್ ಸ್ಟೆಪ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವಂಥದ್ದು ಮುಗಿದಿದೆ. ನೆಕ್ಸ್ಟ್ ಸ್ಟೆಪ್ ಈಸ್ ಪೇಮೆಂಟ್. ಇಲ್ಲಿ ನೋಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೀ ಪೇಮೆಂಟ್. ನಾವು ಅಲ್ಲಿ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 1000 ರೂಪೀಸ್. ಅದನ್ನು ಇವಾಗ ನಾವು ಪೇ ಮಾಡಬೇಕಾಗಿರುತ್ತೆ. ಗೇಟ್ ವೇ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಖಜಾನಾ 2.0 ಅಂತ ಒಂದು ಆಪ್ಷನ್ ಇದೆ, ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಅಲ್ಲಿರೋದೇ ಎಕ್ಸಾಕ್ಟ್ ಆಗಿ ಟೈಪ್ ಮಾಡಿಬಿಟ್ಟು ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಆಟೋಮೆಟಿಕಲಿ ಫಿಲ್ ಆಗಿರುತ್ತೆ. ಏನು ಮಾಡೋದು ಬೇಡ, ಪೇ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜ್ನಲ್ಲಿ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಒಂದು ಚೆಕ್ ಬಾಕ್ಸ್ ಬರ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಫಾರ್ ಪೇಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೋಡ್ ಆಫ್ ಪೇಮೆಂಟ್ ಕೇಳ್ತಾ ಇದೆ ಇದರಲ್ಲಿ. ನಾನಿಲ್ಲಿ UPI ಇಂದ ಪೇ ಮಾಡ್ತಾ ಇದ್ದೀನಿ. ಸೊ UPI ಅಂತ ಕೊಡ್ತಿದ್ದೀನಿ. ನೀವು ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವುದ್ರಲ್ಲಿ ಬೇಕಾದರೂ ಮಾಡಬಹುದು. ಸೊ ಇಲ್ಲಿ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ICICI ePay ಅಥವಾ SBI ಅಂತ ಕೇಳ್ತಾ ಇದೆ, ಯಾವ್ದು ಬೇಕಾದರೂ ಕೊಡ್ಬೋದು. ನಾನು ICICI ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಒಂದು ಕ್ಯಾಪ್ಚಾ ಕೋಡ್ ಬರ್ತಿದೆ, ಎಕ್ಸಾಕ್ಟ್ ಆಗಿ ಟೈಪ್ ಮಾಡಿಬಿಟ್ಟು ಆ 2 ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಮಾಡಬೇಕು. ಮೇಲೆ ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್, UPI ಅಂತ 3 ಆಪ್ಷನ್ ಕೇಳ್ತಾ ಇದೆ. ನಾನು ಇದರಲ್ಲಿ ಆಗಲೇ ಹೇಳ್ದಂಗೆ UPI ಮೂಲಕ ಪೇಮೆಂಟ್ ಮಾಡ್ತೀನಿ. UPI ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮೊಬೈಲ್ನಲ್ಲಿ ಮಾಡ್ತಿದ್ರೆ ನೀವು ಡೈರೆಕ್ಟಾಗಿ GPay, ಫೋನ್ಪೇ, ಅಮೆಝಾನ್ ಪೇ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಕಂಪ್ಯೂಟರ್ನಲ್ಲಿ ಮಾಡಿರೋದ್ರಿಂದ ನನಗೆ QR ಕೋಡ್ ಸ್ಕ್ಯಾನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ QR ಕೋಡನ್ನು ಶೋ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ಸ್ಕ್ಯಾನ್ ಮಾಡಿ ಪೇ ಮಾಡ್ತೀನಿ. ಪೇಮೆಂಟ್ ಆದಮೇಲೆ ಈ ಪೇಜ್ ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗಿ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚಾಲೆಂಜ್ ಸ್ಟೇಟಸ್ ಸಕ್ಸಸ್ ಅಂತ ಬರ್ತಾ ಇದೆ. ಕ್ಲೋಸ್ ಅಂತ ಆಪ್ಷನ್ ಇದೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಚಾಲೆಂಜ್ ಜನರೇಷನ್, ಕೈಂಡ್ ಆಫ್ ಇನ್ವಾಯ್ಸ್ ಜನರೇಷನ್ ಅಂತ ಹೇಳ್ಬಹುದು ಇದನ್ನು. ಸೊ ಆ ಸ್ಟೆಪ್ಪಿಗೆ ಹೋಗುತ್ತದೆ ಆಟೋಮೆಟಿಕ್ ಆಗಿ, ಆ ಪೇಜ್ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಕೇಳಿದ್ದಾರೆ, ನಮ್ಮ ನೇಮು, ಅಡ್ರೆಸ್ಸು, ಹಾಗೆ ಇಮೇಲ್ ID, ಮೊಬೈಲ್ ನಂಬರು. ಅದಾದಮೇಲೆ ನಾವು ಎಲ್ಲಿಗೆ ಪೇ ಮಾಡಿದ್ದೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಪೇ ಮಾಡಿರೋದು ಅಂತ ಕೇಳ್ತಾ ಇದೆ. ಕ್ಯಾಟಗರಿ ಗೌರ್ಮೆಂಟ್, ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಅಂತ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು DDO ಆಫೀಸ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮದು RTO ಆಫೀಸ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇಲ್ಲಿ ಆಗಲೇ ಹೇಳ್ದಂಗೆ ಯಶವಂತಪುರ್, ಇಲ್ಲಿ ನೋಡಿ, ಇಲ್ಲಿ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಯಶವಂತಪುರ್ ಅಂತ ಇದೆ. ಸೊ KA04 ಬರುತ್ತೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮದು ರೆಸ್ಪೆಕ್ಟಿವ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ DDO ಕೋಡ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಪರ್ಪಸ್ ಕೇಳ್ತಾ ಇದೆ, ಯಾವ ಒಂದು ಪರ್ಪಸ್ಸಿಗೆ ನಾವು ಪೇಮೆಂಟ್ ಮಾಡಿದ್ದೀವಿ ಅಂತ. ಇದರಲ್ಲಿ ನಾವು ಇಶ್ಯೂ ಆಫ್ IDP ಅಂತ ಕ್ಲಿಕ್ ಮಾಡಬೇಕು. IDP ಅಂತ ಹೇಳಿದರೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್. ಹೆಡ್ ಆಫ್ ಅಕೌಂಟ್ ಆಟೋಮೆಟಿಕ್ ಆಗಿ ಬರುತ್ತೆ. DL ನಂಬರ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. DL ನಂಬರ್ನ ಎಂಟರ್ ಮಾಡಿಬಿಟ್ಟು ಅಮೌಂಟ್ ಎಷ್ಟು ಪೇ ಮಾಡಿದ್ದೀವಿ, 1000 ರೂಪೀಸ್, 1000 ಅಂತ ಎಂಟರ್ ಮಾಡಿಬಿಟ್ಟು ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಾನು ಎಂಟರ್ ಮಾಡಿರುವಂಥ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ಇವಾಗ ಟ್ರೆಜರಿ ಡೀಟೇಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ ಪಾವತಿ ವಿಧ, ಮೋಡ್ ಆಫ್ ಪೇಮೆಂಟ್, ನಾನು ಆಗಲೇ ಹೇಳ್ದಂಗೆ UPI ಮೂಲಕ ಪೇ ಮಾಡಿರುವಂಥದ್ದು, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಆಗಿ ಸ್ಟೇಟ್ ಸೈಬರ್ ಟ್ರೆಜರಿ ಅಂತ ಬರ್ತಾ ಇದೆ. ಯಾವುದು ICICI ಆರ್ SBI, ನಾನು ICICI ಅಂತ ಸೆಲೆಕ್ಟ್ ಮಾಡಿದ್ದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು 2 ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ಒಂದು ಇನ್ವಾಯ್ಸ್ ಜನರೇಟ್ ಆಗುತ್ತೆ. ಅಲ್ಲಿ ಎಕ್ಸಾಕ್ಟ್ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಬೇಕು ನಾವು, ಏನು ಕಾಣಿಸ್ತಾ ಇದೆ ಅದನ್ನು. ಅದಾದಮೇಲೆ ಕನ್ಫರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಒಂದು ಚಲನ್ ರೆಫರೆನ್ಸ್ ನಂಬರ್ ಕ್ರಿಯೇಟ್ ಆಗುತ್ತೆ. ಇದನ್ನ ಒಂದು ಸ್ಕ್ರೀನ್ಶಾಟ್ ಅನ್ನು ತೆಗೆದಿಟ್ಕೊಳ್ಳಿ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ಎಲ್ಲ ಸ್ಟೆಪ್ಸ್ ಮುಗಿಯುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪೆಂಡಿಂಗ್ ಅಂತ ಬರ್ತಾ ಇದೆ. ಆ ಪೆಂಡಿಂಗ್ ನಮ್ಮ ಕಡೆಯಿಂದ ಆಗಬೇಕಾಗಿರುವಂಥ ಕೆಲಸ ಅಲ್ಲ, ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ಆಗಬೇಕಾಗಿರುವಂಥ ಕೆಲಸ. ನಮ್ಮ ಕೆಲಸ ಇಲ್ಲಿಗೆ ಎಲ್ಲ ಮುಗಿದಿರುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ನ ಹೇಗೆ ಟ್ರ್ಯಾಕ್ ಇಟ್ಕೊಳ್ಳೋದು, ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.